ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಧೀರಜ್. ನೀವು ನೋಡ್ತಾ ಇದ್ದೀರಾ ದ KF53 ರೈಡರ್. ಸೊ ಇವತ್ತು ದೊಡ್ಡ ತಿರುಪತಿಗೆ ಹೋಗ್ತಾ ಇದ್ದೀವಿ, ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ. ಸೊ ನಾವು ಅಲ್ಲಿ ಏನು ಆನ್ಲೈನ್ ಟಿಕೆಟ್ ಮಾಡಿಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ, ಯಾಕಂದರೆ ಅದು ಫೆಬ್ರವರಿಲಿದೆ. ಆಫ್ಲೈನ್ ಅಂದರೆ ಇವಾಗ ಹೋಗ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು ನಾವು. ಸೊ ಅದಕ್ಕೆ ಆನ್ಲೈನ್ ಚೂಸ್ ಮಾಡಿಲ್ಲ ನಾವು. ಸೊ ಇವಾಗ ನಾವು ಓಡ್ತಾ ಇದ್ವಿ. ಬನ್ನಿ ಹೋಗೋಣ. ನಾವು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಹೋಗೋಣ ಅಂತ. 3 days ಪೋಸ್ಟ್ಪೋಂಡ್ ಆಗಿ ಫೈನಲಿ ದ ಡೇ ಹ್ಯಾಸ್ ಕಮ್. ನಾವು ಇವತ್ತು ಹೋಗ್ತಾ ಇದ್ದೀವಿ. ನಾವು ಯಾರು ಬನ್ನಿ ನಾವು ಅವ್ರು ಲೇಟ್ ಮಾಡ್ತಿದ್ದೀವಿ, ಅದಕ್ಕೆ ನಾನು ಕೆಳಗಡೆ ಹೋಗ್ಬೇಕು. ಸೊ ಫ್ರೈಡೇ ಫುಲ್ಲು ನೀಟಾಗಿ ತೋರಿಸ್ತೀರಿ. ಆ್ಯಕ್ಚುಲಿ ಇದು ಸಂಡೇ ಹೋಗ್ತಾ ಇರೋದು ನಾವು. ಟೈಮ್ ಈಸ್ 3:10. ಜೈ ಶ್ರೀರಾಮ್, ಜೈ ಬಾಲಾಜಿ, ಜೈ ಬಾಲಾಜಿ, ಜೈ ವೆಂಕಟೇಶ್ವರ, ಜೈ ವೆಂಕಟೇಶ್ವರ. ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀರಿ ಗೈಸ್. ಗಡ್ಡಾರು ಟೋಲ್ ಪ್ಲಾಜಾ ಹತ್ರ ರೆಸ್ಟ್ ತೊಗೊಳಕ್ಕೆ ಬಂದಿದ್ರಿ. ಇಲ್ಲಿ ಆ ಥರ ವಾಶ್ರೂಮ್ ಇದೆ. ಇನ್ನು 2 kilometers ಬಾರ್ಡರ್ ಏನೋ ಇದೆ ಮುಂದೆ ಇರೋದು. ಗೈಸ್ ಬಾರ್ಡರ್ ನೋಡಿ, ಬೋರ್ಡೆಲ್ಲ ಇದೆ. ಆಂಧ್ರ ಬಾರ್ಡರ್ ಬಂದಿದೆ. kilometers ಇದೆ. 16 minutes ಬರೀ ತಿರುಪತಿ ಮಾತ್ರ. ತಿರುಮಲಗೆ ಇವತ್ತು ತಿರುಪತಿ. ಸೊ ಇವಾಗ ನಾವು ತಿರುಮಲಗೆ ಹೋಗ್ತಾ ಇದ್ದೀವಿ. ಚೆಕ್ ಮಾಡ್ಸಕ್ಕೆ ಆಂಜನೇಯ ಸ್ಟಿಕ್ಕರ್ ಹಾಕಿದ್ದಾರೆ, ಮತ್ತು ರೆಡ್ ಕಲರ್ ಟಿ ಶರ್ಟ್ ಇದ್ದಾನಲ್ಲ ಹಂಗೆ ಕಾಣಿಸ್ತಿದೆ, ಆಂಜನೇಯ ಕೂತ್ಕೊಂಡಿರೋ ಥರ. ಚೆಕ್ ಮಾಡಿಕೊಂಡು ನಾವಿವಾಗ ತಿರುಮಲಗೆ ಹೋಗ್ತಾ ಇದ್ದೀವಿ. ಮೇಲೆ ಬೆಟ್ಟ ಮೇಲೆ ಇರಬೇಕು. ಎಸ್ ಫೋಟೋ ಇಟ್ಕೊಂಡ್ರಿ, ಫೋಟೋ ಹಾಕ್ತೀವಿ ನೋಡಿ. ಬೆಟ್ಟ ಹಾಕ್ತಾ ಇದ್ದೀವಿ. ಸೊ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ವಿ ಹ್ಯಾವ್ ರಿಚ್ ಟು ತಿರುಮಲ ಗೈಸ್. ನೋಡಿ ಮುಂದೆ ಸ್ಟ್ಯಾಚು ಇದೆ, ಮತ್ತು ತುಂಬ ಜನ ಕರ್ನಾಟಕದಿಂದ ಬಂದಿದ್ದಾರೆ. K53 ಅಷ್ಟೊಂದು ಕಾಣಿಸ್ತು. ಸೊ ನಮ್ಮ ಅಪ್ಪ ಇಲ್ಲಿ ಗುಂಡೋಡ್ಸಕ್ಕೆ ಬಂದಿದ್ದಾರೆ. ನಾನು ಮಾತ್ರ 3 ಕಡೆ ಕೊಡ್ತೀನಿ ಅಷ್ಟೇ.
ನಾನು ಗುಂಡು ಓಡಿಸಲ್ಲ, ನಮ್ಮ ಅಪ್ಪ ಮಾತ್ರ ಓಡಿಸ್ತಾರೆ. ವಿ ಆರ್ ಲೀವಿಂಗ್ ಅವರ್ ಕಾರ್ ಇಯರ್, ಪಾರ್ಕ್ ಮಾಡೋಕ್ಕಷ್ಟೇ, ಪರ್ಮನೆಂಟ್ ಇಲ್ಲೇ ಇಲ್ಲ. ಅಷ್ಟೊಂದೇನು ರಶ್ ಇಲ್ಲ ಗಾಯ್ಸ್. ಲಾಸ್ಟ್ ಟೈಮು ನಮ್ಮ ಅಣ್ಣ ಮಧು ಅಂತ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಗಾಯ್ಸ್, ಇಲ್ಲಿ ಹಾಕಿದ್ದೀನಿ ಮೇಲೆ, ಮಧು ಬ್ಯಾಕ್ ಪ್ಯಾಕರ್ ಅಂತೇಳಿ. ಸೊ ನಮ್ಮ ಅಪ್ಪ ಅದು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಗಳು ಹಾಕಿದ್ದೀನಿ, ನೋಡ್ಕೊಂಬಂದು. ಮತ್ತು ಇವಾಗ ನಾವು ಸ್ನಾನ ಮಾಡಕ್ಕೆ ಹೋಗ್ಬೇಕು, ಹಾಟ್ ವಾಟರ್. ನಾನು ಅಪ್ಪ ಸ್ನಾನ ಅಂದರೆ ಎಲ್ಲರೂ ಸ್ನಾನ ಮಾಡಿಕೊಂಡು ಫುಲ್ ರೆಡಿ ಆಗಿದ್ರಿ ಗೈಸ್. ಒಂದು ಸ್ಯಾಡ್ ನ್ಯೂಸ್, ಕಂಪಾರ್ಟ್ಮೆಂಟ್ ಒಳಗಡೆ ಫೋನ್ ಅಲೌಡ್ ಇಲ್ಲ ಗೈಸ್, ಏಮಂತಾರಲ್ಲ. ಸೊ ಅದಕ್ಕೆ ನಾವು ದರ್ಶನ ಮಾಡಿಕೊಂಡು ಮತ್ತೆ ಕಾರಲ್ಲೇ ಬರಬೇಕು ವಾಪಸ್, ಅದೇ ಆಪ್ಷನ್ ಇದೆ. ಸೊ ಅದಕ್ಕೆ ನಾವು ದರ್ಶನ ಮಾಡಿಕೊಂಡು ಮತ್ತೆ ಕಾರಲ್ಲೇ ಬರಬೇಕು ವಾಪಸ್, ಅದೇ ಆಪ್ಷನ್ ಇಲ್ಲ. ಸಾರಿ ಫಾರ್ ದ ಡಿಲೇ ಗೈಸ್. ನಾವು ದರ್ಶನಕ್ಕೆ ಹೋಗಿ ಮತ್ತೆ ವಾಪಸ್ ಬರಬೇಕು. ಸದ್ಯಕ್ಕೆ ಕಾರು ಫೋನ್ ಕಾರಲ್ಲೇ ಇರುತ್ತೆ, ಅದಕ್ಕೆ ಹೋಗಲಿ ಸರ್, ಕರ್ಕೊಂಡು ಹೋಗ್ಬೋದು. ಆದರೂ ನೀವು ಈ ಪ್ಲೇಸ್ ವಿಸಿಟ್ ಮಾಡಲೇಬೇಕು, ತುಂಬ ಚೆನ್ನಾಗಿದೆ ಪ್ಲೇಸ್. ಮಾಡಿರೋದು ಅನ್ನಮಯ, ಮತ್ತು ರೂಮ್ಸ್ ಎಲ್ಲ ಫ್ರೀ ಇಲ್ಲಿ, ಲಕ್ಕಿದ್ರೆ ಮಾತ್ರ. ಇವಾಗ ಕಾರ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಪಾರ್ಕಿಂಗ್ಗೆ, ಯಾಕಂದರೆ ಇದು ಯಾರು ರೂಮ್ ತೊಗೊಂಡು ಅವ್ರಿಗೆ ಮಾತ್ರ ಅದು ಪಾರ್ಕಿಂಗ್. ಫಾಲ್ಸ್ ಇಲ್ಲಿ ಪಾರ್ಕ್ ಮಾಡಿದ್ವಿ ಅಷ್ಟು ನಾವು. ಫೋನನ್ನು ಅಲೌಡ್ ಇಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡಲ್ಲ. ಸೊ ಈ ವಿಡಿಯೋ ಕ್ಲಿಪ್ ಆಗಿದ ಮೇಲೆ ನಾವು ದರ್ಶನಕ್ಕೆ ಹೋದ್ರಿ. ದರ್ಶನ ಹೋಗೋವಾಗ ಟೈಮ್ ಆಗಿತ್ತು, ಒಂದು 8 o'clock ಏನೋ ಆಗಿತ್ತು. ಆಮೇಲೆ ನಾವು ದರ್ಶನ ಹೋಗೋ ದಾರಿ ತುಂಬ ಲಾಂಗ್ ಇತ್ತು, ಹೆಚ್ಚು ಕಮ್ಮಿ ಒಂದು 3 kilometers ಆಯಿತು. ಆ 3 kilometers ನಡೆದು ಆಮೇಲೆ ಕಂಪಾರ್ಟ್ಮೆಂಟೆಲ್ಲ ಆಗಿದ್ರು, ಅಂದರೆ 2 hours ನಡೆದ್ರಿ ನಾವು. ಇಲ್ಲಿಂದ ಮತ್ತು ಕಂಪಾರ್ಟ್ಮೆಂಟ್ಗೆ 2 hours ನಡೆದ್ರಿ, ಯಾಕಂದರೆ ಅದು 3 kilometer ಇತ್ತು ಹೋಗೋ ದಾರಿ. ಆಮೇಲೆ ಕಂಪಾರ್ಟ್ಮೆಂಟಲ್ಲಿ ಆಗಿದ್ರು. ಕಂಪಾರ್ಟ್ಮೆಂಟಲ್ಲಿ ನಾವು ಹೋದಾಗ 10:30 ಏನೋ ಆಗಿತ್ತು. ಆಮೇಲೆ 11 ಮತ್ತು 12 1 2 3 4 6 hours ನಾವು ಅಲ್ಲೇ ಮಲ್ಕೊಂಡ್ರಿ ಕಂಪಾರ್ಟ್ಮೆಂಟಲ್ಲಿ. ಮಲ್ಕೊಂಡು 4:30ಗೇನೋ ಕಂಪಾರ್ಟ್ಮೆಂಟಿಂದ ಆಚೆ ಹೋಗಿ ದರ್ಶನಕ್ಕೆ ಹೋದ್ರಿ ನಾವು. ದರ್ಶನ ನಮಗೆ 5:30ಗೇನೋ 5 o'clock ಸಿಕ್ತು. 5 o'clock ಸಿಕ್ಕಿದ್ದ ಆಮೇಲೆ 5:30ಗೆ ಆಚೆ ಬಂದ್ರಿ ನಾವು. ಆಮೇಲೆ 5:30 ಆಚೆ ಬಂದ್ಬಿಟ್ಟು ಲಡ್ಡು ತಗೋಬೇಕು ಹೋದ್ರಿ. ಅಲ್ಲೊಂದು half an hour ಆಯಿತು. ಆಮೇಲೆ ಲಡ್ಡು ತಗೊಳೋವಾಗ ಟಿಕೆಟ್ ಕೊಡ್ತಾರೆ ಒಂದು, ಅಲ್ಲಿ ಹೋಗೋ ದಾರಿ 3 ಜನ ಮಾತ್ರನೇ ಕೊಟ್ಟಿದ್ದು ಟಿಕೆಟು. ಅಂದರೆ ನಾನು, ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಂಗಿಗೆ ಕೊಟ್ಟಿಲ್ಲ, ಅಂದರೆ ಅವಳು ಚಿಕ್ಕವಳಿದ್ಲಂತ. 12 years ಮೇಲೇ ಟಿಕೆಟ್ ಕೊಡೋದಂತೆ. ನಮ್ಮ ಸಿಕ್ಕಿಗೆ ಬರೀ 3 ಲಡ್ಡು ಅಷ್ಟೇ ಕೊಡ್ತಾರೆ. ಮತ್ತು ಟಿಕೆಟ್ ತೊಗೊಂಡು ನಾವು ಹೋಗಬೇಕು. ಟಿಕೆಟ್ ತೊಗೊಂಡಿದ್ದಾದಮೇಲೆ ಲಡ್ಡು ತೊಗೊಂಡು ಅಲ್ಲಿ ಒಂದು half an hour ಮತ್ತೆ ವಾಪಸ್ ಬಂದ್ರಿ. ಎಂಜಾಯ್ ದ ನೆಕ್ಸ್ಟ್ ವಿಡಿಯೋ ಕ್ಲಿಪ್. ಕೆಳಗಡೆ ಅಂದರೆ ಬೆಟ್ಟ ಕೆಳಗಡೆ ಇಳಿದ್ಬಿಟ್ಟು ಅಲ್ಲಿ ಊಟ ಮಾಡೋದು. ಸೊ ನಾವಿಲ್ಲಿ ತಿರುಪತಿ ಹೈವೇ ಹತ್ರ ಊಟ ತಿನ್ನೋಕೆ ನಿಂತ್ಕೊಂಡಿದ್ದೀವಿ. ಊಟ ತಿಂದ್ಬಿಟ್ಟು ಇಲ್ಲಿ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ, ಕಾಳಹಸ್ತಿ ಅಂತ, ಅಲ್ಲಿ ಹೋಗ್ಬೇಕು. ನೋಡಿ ಗೈಸ್, ಇದು ಸೋಂಬೇರಿ. ಆಚೆ ತಿನ್ನೋಕೆ ಬರೋಲ್ಲ ಅಂತೆ, ಇಲ್ಲೇ ಕಾಲುಗಳು ಕುತ್ಕೊಂಡು ತಿಂದಾಳ ಅಂತೆ. ಗೈಸ್, ಇದು ನನ್ನ ಊಟ, ಖಾರ ದೋಸೆ. ನಂದು ನಮ್ಮಮ್ಮದು ಮತ್ತು ನಮ್ಮಮ್ಮದು ಆನಿಯನ್ ದೋಸೆ. ಗೈಸ್, ಇವಾಗ ಊಟ ತಿಂದ್ಬಿಟ್ಟು ಡೈರೆಕ್ಟ್ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು. ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಟು. ಸೊ ಈಗ ಪಾರ್ಕಿಂಗ್ ಸಿಕ್ಕಿದಾಯಿತು, ಇಲ್ಲಿ ಪಾರ್ಕ್ ಮಾಡಿದ್ದೀರಿ. ಮತ್ತು ಇವಾಗ ದೇವಸ್ಥಾನ ಒಳಗಡೆ ಹೋಗಬೇಕು. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಗಾಯ್ಸ್, ಯಾವುದೇ ದೇವಸ್ಥಾನ ಒಳಗಡೆ ಇಲ್ಲ. ಅದೇ ಈ ಚಿಕ್ಕ ದೇವಸ್ಥಾನ ಎಲ್ಲ ಅಲೌಡ್ ಐತೆ. ಇದು ದೊಡ್ಡ ದೇವಸ್ಥಾನ, ಹೆಸ್ರು ಬಂದು ಕಾಳ ಏನಾಯ್ತು ಗೊತ್ತಿಲ್ಲ.
ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಇವಾಗ ಗೊತ್ತಾಯಿತು ನಮ್ಮಮ್ಮ ಹೇಳಿದ್ದು ಕಾಳಹಸ್ತಿ. ದರ್ಶನಕ್ಕೆ ಹೋದ್ರಿ. ದರ್ಶನಗೆ ಒಂದು 9 o'clock ದರ್ಶನ ಸಿಕ್ತು ಕಾಳಹಸ್ತಿಯಲ್ಲಿ. ಆಮೇಲೆ ಎಲ್ಲ ಒಂದೊಂದು ದೇವಸ್ಥಾನ ಇದೆ ಒಳಗಡೆ, ಫುಲ್ ದೊಡ್ಡ ದೇವಸ್ಥಾನ ಹೆಸರು. ಆಮೇಲೆ ನಾವು ಅಲ್ಲೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ಆಚೆ ಬಂದ್ರಿ. ನಾವು ಆಚೆ ಬರೋವಾಗ ಎಲ್ಲೋ ಬೇರೆ ರೂಟಿಂದ ಬಂದ್ಬಿಟ್ರಿ, ದೇವಸ್ಥಾನ ರೂಟಿಂದ ಬೇರೆ ರೂಟ್ ಬಂದ್ಬಿಟ್ಟು ಅಲ್ಲಿಂದ ನಾವು 1 kilometer ನಡೆದಿದ್ದೀವಿ. ಯಾಕಂದರೆ ನಮ್ಗೆ ಗೊತ್ತಿದ್ದಿಲ್ಲಲ್ಲ. ಆಮೇಲೆ ಯಾರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ಲೋಕಲ್ ಜನ ಗೈಸ್ ಅವರು, ಅಂದರೆ ಟ್ರಾವೆಲರ್ಸ್ಗೆ ಗೊತ್ತಾಗಬೇಕು ಅಂತ ಆ ಥರ ಮಾಡಿರೋದು. ಆಮೇಲೆ ನಾವು 1 kilometer ನಡೆದು ಆಮೇಲೆ ಗೋಪುರ ಸಿಕ್ತು. ಗೋಪುರ ಹತ್ರ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿದ್ದು. ಅಲ್ಲೋಗ್ಬಿಟ್ಟು ನಾವು ಕೀ ತೊಗೊಂಡು ಹೋಗಿ ಮತ್ತೆ ಗೋಪುರಕ್ಕೆ ಅಲ್ಲಿ ಫೋನ್ ಕೊಟ್ಟಿದ್ರಿ. ಅದು ತೊಗೊಂಬರಕ್ಕೆ ಹೋಗಿ ಅಲ್ಲಿ ಬೇರೆ ಒಂದು 10 minutes ಆಯಿತು. 10 minutes ಆಗಿ ಮತ್ತೆ ವಾಪಸ್ ಬಂದ್ರಿ. ನಾವು ದರ್ಶನ ಮಾಡಿದಾಯ್ತು ಗಾಯ್ಸ್. ಇವಾಗ ಫೋನ್ ಇಸ್ಕೊಂಡು ಬರ್ತಾಯಿದ್ವಿ. ಇವಾಗ ಡೈರೆಕ್ಟ್ ಮನೆಗೆ ಹೋಗೋದು. ತಿರುಪತಿದು ಬಾಲಾಜಿದು ಅದೇ ಮೌಂಟೇನ್ ಇದು ನೋಡಲಿ. ಸೊ ನಾವು ಈ ಡಾಬಾಗೆ ಬಂದಿದ್ದೀವಿ. ಡಾಬಾ ಆಲ್ರೆಡಿ ಎಲ್ಲ ಮುಗಿಸ್ತಾ ಇದ್ದಾರೆ. ನಾನು ತೊಗೊಂಡಿರೋದು ಪನ್ನೀರ್ ಮತ್ತು ಬಟರ್ ನಾನ್, ನನ್ನ ತಂಗಿ ಫ್ರೈಡ್ ರೈಸ್ ಮತ್ತು ನಮ್ಮಪ್ಪ ನಮ್ಮಮ್ಮ ಮೀಲ್ಸ್. ಫುಲ್ ದಿನ ಲೇಟ್ ಗೈಸ್, ಫುಲ್ ಲೇಟ್. ಸೊ ಈಗ ಸ್ವಲ್ಪ ರೆಸ್ಟ್ ಮಾಡ್ತಾರಂತೆ. ರೆಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗಿ ವಾಯ್ಸ್ ನಾವು ಇವಾಗ ರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ದೇವಸ್ಥಾನ ಹತ್ರ. ಯಾಕಂದರೆ ರಾತ್ರಿ ಹೊತ್ತೆಲ್ಲ ಇದೆ ಅಂದರೆ ಮಲ್ಕೊಳಕ್ಕೆ ಸರಿಯಾಗಿ ಜಾಗ ಸಿಕ್ಕಿಲ್ಲ ಆ ಕಂಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೆ ಇವಾಗ ರೆಸ್ಟ್ ಮಾಡ್ತಾಯಿದ್ವಿ. ಮತ್ತು ಇದು ತೊಗೊಂಡ್ರಿ, ಇದು ಕಾಳಹಸ್ತಿಯಲ್ಲಿ ತೊಗೊಂಡ್ರಿ. ಇದು ಹೋಗಲ್ಲೇ. ಸೊ ಗೈಸ್, ವಿ ಹ್ಯಾವ್ ಎಂಟರ್ಡ್ ಕರ್ನಾಟಕ. ಜಸ್ಟ್ ಇವಾಗ ತಾನೇ ಬಾರ್ಡರ್ ಕ್ರಾಸ್ ಮಾಡಿದ್ದು. ನಾವಿಲ್ಲಿ ಟೀ ಬ್ರೇಕ್ ಬಂದಿದ್ವಿ. ಟೀ ಬ್ರೇಕ್ಗೆ ಲಾಸ್ಟ್ ಟೈಮ್ ಬಾಯ್ಕೊಂಡೋದಲ್ಲಿ ಇಲ್ಲೇ ಬಂದಿದ್ದು ನಾವು. ಬಾಯ್ಕೊಂಡು ಬಂದು ಟೀ ಕುಡಿದ್ರಲ್ಲ, ಅದು ಆ ಪ್ಲೇಸ್ ಇದು ಟೀ. ಬಿಸಿ ಇದೆ ಅಂತ ಯಾರು ಕುಡ್ದಲ್ಲ, ನಾವು ಅಮ್ಮ ಮಾತ್ರ ಕುಡ್ತಿದ್ದಾರೆ. ರಾತ್ರಿ ಆಗಿದ ಆಮೇಲೆ ಟೈಮ್ ಲಾಪ್ಸ್ ಆಗ್ತದೆ. Guys, we have reached to our home. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ಸೊ ಈಗ ವಿಡಿಯೋ ಎಂಡ್ ಮಾಡೋ ಸಮಯ. ನಾವೊಂದು ರಿಕಾರ್ಡ್ ಮಾಡಿದ್ವಿ ಅಂದರೆ
ಸಂಡೇ ಮಂಡೇ ಹೋಗಿ ಬನ್ನಿ, ಆವಾಗ ರಶ್ನ ಅಷ್ಟೊಂದಿರಲ್ಲ. ಈಗ ಸಾಟರ್ಡೇ ಟ್ಯೂಸ್ಡೇ ಮತ್ತು ಥರ್ಸ್ಡೇ ಹೋದರೆ ಫುಲ್ ರಶ್ ಇರುತ್ತೆ ಗೈಸ್. ಯಾಕಂದರೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿದ್ದೀನಿ ಎಷ್ಟು ರಶ್ ಇರುತ್ತೆ ಅಂತ. ಅವಾಗ ನೋಡಿದ್ರೆ ಆಮೇಲೆ ನೀವು ಆನ್ಲೈನ್ ಟಿಕೆಟು ಬುಕ್ ಮಾಡ್ಬೋದು, ಆಫ್ಲೈನ್ ಅಲ್ಲೇ ಊಟ ಬುಕ್ ಮಾಡ್ಬೋದು. ಆದರೆ ನಾವು ಫುಲ್ ರಶ್ ನೋಡಿದ್ದು, ಯಾಕಂದರೆ ಅಷ್ಟೊಂದು ರಶ್ ಇದ್ದಿಲ್ಲ. ಆಮೇಲೆ ಇನ್ನು ಅಲ್ಲೇ ಕಂಪಾರ್ಟ್ಮೆಂಟಲ್ಲೇ ಕೂಡಾಗಿದ್ರು, ಅಲ್ಲೇ ಮಲ್ಕೊಂಡಿದ್ದೆ ನಾವು. ಮತ್ತು ರೂಮೇನು ತೊಗೊಂಡಿಲ್ಲ, ಯಾಕಂದರೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರಲ್ಲ. ಅದು ಫ್ರೀ ರೂಮೇ ಅದು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಬಾಯ್.